ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ವಾಹನ ಸವಾರರಿಗೆ ರಾಜ್ಯ ಸರ್ಕಾರದವರು ಹಾಗೂ ಕೇಂದ್ರ ಸರ್ಕಾರದವರು ಕೂಡ ಹಲವಾರು ನಿಯಮಗಳನ್ನು ಜಾರಿಗೆ ತರುತ್ತಿದ್ದಾರೆ. ಇತ್ತೀಚೆಗೆ ಒಂದು ಹೊಸ ನಿಯಮವನ್ನು ಕೂಡ ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಒಂದು ವೇಳೆ ನೀವು ಆ ನಿಯಮವನ್ನು ಪಾಲಿಸದೇ ಹೋದರೆ 1,035 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತದೆ. ಸರ್ಕಾರ ಜಾರಿಗೆ ತಂದಿರುವ ಆ ಹೊಸ ನಿಯಮ ಯಾವುದು ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅಂದಾಗ ಮಾತ್ರ ನಿಮಗೆ ಎಲ್ಲ ಮಾಹಿತಿ ಅರ್ಥವಾಗುತ್ತದೆ. ಒಂದು ವೇಳೆ ನೀವು ಸ್ಕಿಪ್ ಮಾಡಿ ಅರ್ಧ ತನಕ ನೋಡಿದರೆ ಈಗ ಬಂದಿರುವ ಹೊಸ ನಿಯಮ ಯಾವುದು ಅಂತ ನಿಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ಇಂತಹ ಹೊಸ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲ ನನ್ನ ಕರ್ನಾಟಕ ಜನತೆಗೆ ಧನ್ಯವಾದಗಳು. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರಬಹುದು, ಭೂಮಿಯ ಮೇಲೆ ವಾಹನಗಳ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. ರಸ್ತೆ ಮೇಲೆ ಹಾಯ್ದು ಹೋಗಲು ಕೂಡ ಜಾಗ ಇರುವುದಿಲ್ಲ. ಅಷ್ಟು ವಾಹನಗಳು ರಸ್ತೆ ಮೇಲೆ ಸಂಚರಿಸುತ್ತಿರುತ್ತವೆ. ಇದರಿಂದಾಗಿ ಅಪಘಾತಗಳು ಕೂಡ ಬಹಳಷ್ಟು ಸಂಭವಿಸುತ್ತಿವೆ. ಇಂತಹ ಅಪಘಾತಗಳನ್ನು ತಡೆಗಟ್ಟಲು ಕೂಡ ಸರ್ಕಾರ ಹಲವಾರು ನಿಯಮಗಳನ್ನು ಜಾರಿಗೆ ತರುತ್ತಿದೆ. ಪ್ರಸ್ತುತ ಈಗ ಒಂದು ವಾಹನ ಸವಾರರಿಗೆ ಮತ್ತೊಂದು ಹೊಸ ನಿಯಮವನ್ನು ಕೂಡ ಸರ್ಕಾರದವರು ಜಾರಿ ಮಾಡಿದ್ದಾರೆ. ಈ ನಿಯಮವನ್ನು ಯಾರು ಪಾಲಿಸುವುದಿಲ್ಲವೋ ಅವರು 1,035 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತದೆ. ಅಲ್ಲದೆ ತಮ್ಮ ವಾಹನಗಳು ಪೊಲೀಸರ ವಶವಾಗುತ್ತದೆ. ಹಾಗಾದರೆ ಸರ್ಕಾರ ಜಾರಿಗೆ ತಂದಿರುವ ಆ ಹೊಸ ನಿಯಮ ಯಾವುದಂದ್ರೆ, ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಬಳಸಬೇಕು ಅಂತ ಕಟ್ಟುನಿಟ್ಟಿನ ಆದೇಶ ಬಂದಿದೆ. ಈ ನಿಯಮ ಸೆಪ್ಟೆಂಬರ್ 1ರಿಂದ ಜಾರಿಯಾಗಿದೆ. ಹೆಲ್ಮೆಟ್ ಬಳಸುವವರಿಗೂ ಕೂಡ ಮತ್ತೊಂದು ನಿಯಮ ಬಂದಿದೆ. ಆ ನಿಯಮ ಏನಂದ್ರೆ, ಹೆಲ್ಮೆಟ್ ಮೇಲೆ ISI ಮಾರ್ಕ್ ಕಡ್ಡಾಯವಾಗಿ ಇರಲೇಬೇಕು. ISI ಮಾರ್ಕ್ ಇರುವ ಹೆಲ್ಮೆಟ್ಗಳನ್ನು ಮಾತ್ರ ಎಲ್ಲರೂ ಬಳಸಬೇಕು ಎಂಬ ನಿಯಮ ಜಾರಿಯಾಗಿದೆ. ಈ ನಿಯಮವನ್ನು ಸರ್ಕಾರದವರು ಜಾರಿಗೆ ತಂದಿದ್ದಾರೆ. ಹೆಲ್ಮೆಟ್ಗಳನ್ನು ಯಾರು ಬಳಸುವುದಿಲ್ಲವೋ ಅವರಿಗೆ 1,035 ರೂಪಾಯಿ ದಂಡ ಹಾಕಿ ಅವರ ವಾಹನಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆದುಕೊಳ್ಳುತ್ತಾರೆ. ಸರ್ಕಾರದವರು ಏನೇ ಮಾಡಿದರೂ ಕೂಡ ಜನರ ಹಿತಕ್ಕಾಗಿ ಮಾಡಿರುತ್ತಾರೆ. ಯಾಕಂದ್ರೆ ಕೆಲವೊಮ್ಮೆ ಅಪಘಾತವಾಗಿರುತ್ತದೆ. ಹೆಲ್ಮೆಟ್ ಇರುವುದರಿಂದ ತಲೆಗೆ ಆಗುವ ಅನಾಹುತವನ್ನು ಕೂಡ ತಪ್ಪಿಸಬಹುದಾಗಿದೆ. ಇದರಿಂದ ಜೀವಗಳಾದರೂ ಕೂಡ ಉಳಿಯುತ್ತವೆ. ಸ್ನೇಹಿತರೆ, ಪ್ರತಿದಿನ ಹೊಸ ನಿಯಮಗಳು ಸರ್ಕಾರದಿಂದ ಜಾರಿಯಾಗುತ್ತವೆ. ಆ ನಿಯಮಗಳನ್ನು ಎಲ್ಲರೂ ಪಾಲಿಸುತ್ತಾ ಹೋದಲ್ಲಿ ಯಾವ ತೊಂದರೆಗಳು ಇರುವುದಿಲ್ಲ. ಬೈಕ್ ಸವಾರರು ಇನ್ನೂ ಯಾರು ಹೆಲ್ಮೆಟ್ಗಳನ್ನು ಖರೀದಿ ಮಾಡಿಲ್ಲವೋ ಅವರು ಬೇಗನೆ ISI ಗುರುತಿರುವ ಹೆಲ್ಮೆಟ್ಗಳನ್ನು ಖರೀದಿ ಮಾಡಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ದಯವಿಟ್ಟು ಪ್ರಶಾಂತ್ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.